ಓಂ ಹರಿಹರ ಸುತನೇ ಸ್ವಾಮಿಯೇ ಶರಣಮಯ್ಯಪ್ಪ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ವ್ರತಧಾರಿಗಳಾಗಿ ವ್ರತಾಚರಣೆಯನ್ನು ಮಾಡ್ತಕ್ಕಂಥ ಸಮಸ್ತ ಅಯ್ಯಪ್ಪ ಸ್ವಾಮಿಗಳ ಹೃದಯಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ, ನಾವು ಬಹುಮುಖ್ಯವಾಗಿ ವ್ರತ ಅಂದರೆ ಏನು, ಒಂದು ಸಂಕಲ್ಪ ಅಂದರೆ ಏನು, ಒಂದು ದೀಕ್ಷೆ ಅಂದರೆ ಏನು, ನಾವು ಯಾವುದಾದ್ರೂ ಒಂದು ಭಗವಂತನ ವ್ರತ, ಭಗವಂತನ ದೀಕ್ಷೆ, ಭಗವಂತನ ಸಂಕಲ್ಪ ಮಾಡಿಕೊಂಡಾಗ ಅದರ ನೀತಿ ನಿಯಮ ನಿಬಂಧನೆಗಳಿಗೆ ಒಳಪಟ್ಟು ಕರೆಕ್ಟಾಗಿ ನಡ್ಕೊಂಡ್ಬಿಟ್ಟಿದ್ದೆ ಆದರೆ ಭಗವಂತನ ಒಂದು ಸಾನ್ನಿಧ್ಯ, ಭಗವಂತನ ಲಹರಿಗಳಿಗೆ, ಭಗವಂತನ ಅನುಗ್ರಹಕ್ಕೆ, ಭಗವಂತನ ಕೃಪೆಗೆ ನಾವು ಪಾತ್ರರಾಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಂಬಿ ಕೆಟ್ಟವರಿಲ್ಲವೋ ಅಂತಕ್ಕಂಥ ದಾಸವರೇಣ್ಯರ ಮಾತನ್ನು ಕೂಡ ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಈಗ ಅಯ್ಯಪ್ಪ ವ್ರತಧಾರಿಗಳು ಏನು ಮಾಡಬಾರ್ದು, ಏನು ಮಾಡಬೇಕು ನಮಗೆಲ್ಲ ಗೊತ್ತು. ವ್ರತವನ್ನು ಆಚರಣೆ ಮಾಡ್ತೀವಿ, ಎಲ್ಲೋ ಒಂದು ಕಡೆ ಮಾಲೆಯನ್ನು ಹಾಕ್ಕೊಳ್ತೀವಿ, ಕಪ್ಪು ಬಟ್ಟೆ ಇರ್ಬೋದು, ಕೇಸರಿ ಬಟ್ಟೆ, ಅಥವಾ ಅವರವರ ಆ ಒಂದು ಅರ್ಹತೆಗೆ ತಕ್ಕ ಹಾಗೆ ನಡ್ಕೊಂಡು ಹೋಗತಕ್ಕಂಥದ್ದೆಲ್ಲ ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಮಾಡಿದ್ರೆ ಕಷ್ಟ ಆಗುತ್ತೆ, ಏನು ಮಾಡದೇ ಇದ್ದರೆ ನಾವು ಮಾಡಿದ್ರೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ಮಾಡಬಾರ್ದು ತಪ್ಪುಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ವ್ರತ ನಾವು ಆಚರಣೆ ಮಾಡೋಕ್ಕೆ ಕೇವಲ ಅದು ಒಂದು ವೇಷ ಅಲ್ಲ, ಅದು ಭಗವಂತನ ಆವಾಹನೆ ಆಗುತ್ತೆ ಆ ವ್ಯಕ್ತಿ ಮೇಲೆ. ಭಗವಂತನ ತ್ರಿಕಾಲದಲ್ಲೂ ಕೂಡ ಭಗವಂತನ ಸ್ಮರಣೆ ಮಾಡೋಕ್ಕೆ ಹೋಗ್ತೀರಾ, ಬ್ರಾಹ್ಮಿ ಮುಹೂರ್ತ ಇರ್ಬೋದು, ಅಭಿಜಿನ್ ಮುಹೂರ್ತ ಇರ್ಬೋದು, ಗೋಧೋಳಿ ಮುಹೂರ್ತ ಇರ್ಬೋದು. ನಾವು ಏನು ಮಾಡಬಾರ್ದು ಅಂದರೆ, ನಮ್ಮಲ್ಲಿ ಏನು ಮಾಲೆ ಹಾಕ್ಕೊಂಡಾಗ ಅಥವಾ ದೀಕ್ಷೆಯನ್ನು ಪಡ್ಕೊಂಡಾಗ ಕೆಲವು ದುರಭ್ಯಾಸಗಳಿಂದ ದೂರ ಇರಬೇಕು. ಏನೋ ಪರವಾಗಿಲ್ಲ, ಇವತ್ತೊಂದು ದಿವಸ ಹಂಗೆ ಧೂಮಪಾನ ಮದ್ಯಪಾನ ಮಾಡಬಾರ್ದು. ಹಾಗೆ ಆಹಾರಗಳಲ್ಲಿ ನಿಯಮ ಇರಬೇಕು ಯಾವ ಕಾಲದಲ್ಲಿ. ಅದರಲ್ಲೂ ಸಹ ನಾವು ಸಾಮಾನ್ಯ ವ್ಯಕ್ತಿಗಳಾದಾಗ ಎಲ್ಲೋ ಒಂದು ಕಡೆ ಹೋಟೆಲಲ್ಲಿ ತಿಂತೀವಿ ಅಥವಾ ಆಹಾರ ತಗೊಳ್ತೀವಿ, ಅದಕ್ಕೆ ಯಾವುದೇ ಮಂತ್ರ ಇಲ್ಲ, ಯಾವುದೇ ಶ್ಲೋಕ ಇಲ್ಲ, ಭಗವಂತನಿಗೆ ಅರ್ಪಣೆ ಮಾಡಲ್ಲ. ಆದರೆ ನಾವು ಇವತ್ತಿನ ದಿವಸ ಏನಾಗಿದೆ, ಬೆಳಗಿನ ಜಾವ ಎದ್ದು ತಣ್ಣೀರು ಸ್ನಾನ ಇರ್ಬೋದು, ಬೆಚ್ಚಗಿನ ಸ್ನಾನ ಇರ್ಬೋದು, ಯಾವುದೋ ಸ್ನಾನ ಮಾಡಿ ಆ ಭಗವಂತನ ಸಾನ್ನಿಧ್ಯದಲ್ಲಿ ಹೋಗಿ ಸ್ವಲ್ಪ ಹೊತ್ತು ಭಜನೆ ಮಾಡ್ತಕ್ಕಂಥದ್ದು, ಗಂಧವನ್ನು ಧರಣೆ ಮಾಡ್ಕೊಳ್ತಕ್ಕಂಥದ್ದು, ಮಾಲೆಗೆ ನಮಸ್ಕರಿಸ್ಕೊಳ್ತಕ್ಕಂಥದ್ದು. ಆ ಮಾಲೆ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಸ್ವಾಮಿ ಅಂತೀವಿ. ಅವ್ರು ಏನೇ ಆಗಿದ್ರೂ ಕೂಡ ಸ್ವಾಮಿ ಅಂತೀವಿ. ಆ ಸ್ವಾಮಿ ನಿಮಗೂ ಸೇರುತ್ತೆ, ಆ ಅಯ್ಯಪ್ಪನಿಗೂ ಸೇರುತ್ತೆ. ಹಾಗಾಗಿ ಬಹಳ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಮನೆಯಲ್ಲಿ ಹೆಂಡತಿ ಮಕ್ಕಳು ಯಾರೇ ಇದ್ದರೂ ಕೂಡ ಎಲ್ಲರೂ ಕೂಡ ಆಚೆಯವರು ನಿಮಗೆ ಸ್ವಾಮಿ ಅಂತಾರೆ. ಇತ್ತೀಚೆಗೆ ಕೆಲವು ಕಡೆ ಏನಾಗುತ್ತೆ, ನಾವು ಅಯ್ಯಪ್ಪ ಮಾಲೆ ಹಾಕ್ಕೊಂಡಾಗ ಗಂಧ ಇರುತ್ತೆ, ಮಾಲೆ ಇರುತ್ತೆ, ಆದರೆ ವಸ್ತ್ರ ಸಂಹಿತೆ ಇರೋದಿಲ್ಲ. ಕೇವಲ ನಡುವಿಗೊಂದು ಬಟ್ಟೆ ಕಟ್ಕೊಂಡು ಅಥವಾ ಟವಲ್ ಹಾಕ್ಕೊಂಡು ಕರ್ಚೀಪ್ ಹಾಕ್ಕೊಂಡು ಇದನ್ನೆಲ್ಲ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ದೀಕ್ಷೆಗೆ ಅಲ್ಲಿ ಭಂಗ ಬರುತ್ತೆ. ಹಾಗಾಗಿ ನಾವು ಪರಿಪೂರ್ಣವಾಗಿ ಏನು 41 ದಿನ, ಕೆಲವರು ಏನು ಮಾಡ್ತಾರೆ, ಇನ್ನು 3 ದಿನ ಇದೆ, ನಾವು ಈಗ ಎಲ್ಲೋ ಒಂದು ಕಡೆ ಈ ಸಂಕ್ರಾಂತಿಗೆ ಜ್ಯೋತಿಗೆ 3 ದಿನ ಇದೆ ಅಂತ ಹೋದಾಗಲೂ ಕೂಡ ಅದು ಪರವಾಗಿಲ್ಲ. ಯಾಕೆಂದರೆ ಆ 3 ದಿನ ಶ್ರದ್ಧಾಭಕ್ತಿಯಿಂದ ಹೋದರೂ ಕೂಡ ಅದು ಶುಭ ಆಗ್ತಕ್ಕಂಥದ್ದು. 5 ಮಕಾರಗಳಿಂದ ದೂರ ಇರಬೇಕು. ಕೆಲವರು ಚಪ್ಪಲಿಯನ್ನು ಹಾಕಬಾರ್ದು ಅಂತಕ್ಕಂಥ ನಿಯಮ ಇದೆ. ಆದರೆ ಎಷ್ಟೋ ಜನ ಹಾಕ್ಕೊಳ್ಳೋಕೆ ಹೋಗ್ತಾರೆ. ಅದರಲ್ಲಿ ನಮಗೆ ಯಾವುದೋ ಕಲರ್ ಚಪ್ಪಲಿ ಅಂದರೆ ಮುಗಿದೋಯ್ತು. ಕಾಲಿಗೆ ಸ್ವಲ್ಪ ಶಕ್ತಿ ಬರಬೇಕು, ಕಾಲು ಮಣ್ಣಿನಲ್ಲಿ ಓಡಾಡಬೇಕು, ಯಾಕೆಂದರೆ ಅದರಿಂದ ನಮ್ಮ ದೇಹಕ್ಕೂ ಕೂಡ ಶಕ್ತಿ ಬರುತ್ತೆ ಅಂತಕ್ಕಂಥ ಭಾವನೆ ಕೂಡ ಇರುತ್ತೆ. ಆದರೆ ನಿರ್ಲಕ್ಷ್ಯತನ ಬೇಡ. ಶ್ರದ್ಧಾಭಕ್ತಿಯಿಂದ ನಡ್ಕೊಂಡಿದ್ದೆ ಆದರೆ ಸಾಕ್ಷಾತ್ತು ಮುಂದಿನ ವರ್ಷದವರೆಗೂ ನಿಮಗೆ ಸಾಕಷ್ಟು ಶುಭ ಕೂಡ ಆಗುತ್ತೆ. ಅದು ನಿದರ್ಶನಗಳು ಕೂಡ ಇದೆ. ನಿರ್ಲಕ್ಷ್ಯತನ ಬೇಡ. ಎಲ್ಲೋ ಒಂದು ಕಡೆ ಇದು ಪರವಾಗಿಲ್ಲ, ಇವತ್ತೊಂದು ದಿವಸ ನಾಳೆ ಒಂದು ದಿವಸ, ಅದೆಲ್ಲ ಬೇಡ. ಆಹಾರದಲ್ಲಾಗ್ಬೋದು, ಪ್ರತಿ ಕ್ಷಣವೂ ಅಯ್ಯಪ್ಪ 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 ಅಂತ ಇರಬೇಕು. ಆ ಅಯ್ಯಪ್ಪ ಅಂದಾಗ ನಮ್ಮ ದೇಹದಲ್ಲಿ ಒಂದು ಲಹರಿಗಳು ಉಂಟಾಗುತ್ತೆ. ನೀವು ಅದರ ಅನುಭವ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ ಭಜನೆಯಲ್ಲಿ ಕುಳಿತಾಗ ಸ್ವಾಮಿಯೇ ಶರಣಮಯ್ಯಪ್ಪ ಅಂದಾಗ ಪ್ರತಿಯೊಬ್ಬರಿಗೂ ರೋಮಾಂಚನ ಆಗಿಬಿಡುತ್ತೆ. ಇಲ್ಲಿ ನಾನು ಹೇಳಕೊಟ್ಟಿರೋದೇನು, ತಪ್ಪುಗಳು ಮಾಡಬಾರ್ದು. ತಪ್ಪುಗಳು ಮಾಡಿದಾಗ ಆ ದೀಕ್ಷೆ ಭಂಗ ಆಗುತ್ತೆ. ನಮಗೇನಾಗುತ್ತೆ, ಇದೊಂದು ಆಟ ಆಗಿಬಿಡುತ್ತೆ, ವೇಷ ಆಗಿಬಿಡುತ್ತೆ. ಹಾಗಾಗಿ ಅದರಿಂದ ಶ್ರದ್ಧೆಯಿಂದ ನಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಮದ್ಯ ಮಾಂಸ ಮೈಥುನ ಮತ್ಸ್ಯ ಮುದ್ರೆ ಅಂತಕ್ಕಂಥ ಪಂಚ ಮಕಾರಗಳಿಂದ ದೂರ ಇದ್ದು, ನೆಕ್ಸ್ಟ್ ಬಂದ ತಕ್ಷಣ ಏನು ಮಾಡಬೇಕು. ಬಂದ ತಕ್ಷಣ ಪರವಾಗಿಲ್ಲ, ಅಲ್ಲಿ ಬರ್ತಾ ಇದ್ದಂಗೆ ನಾವು ಏನೋ ತಿನ್ನಕ್ಕೆ ಹೋಗ್ಬಿಡ್ತೀವಿ, ಏನೋ ಮಾಡ್ಕೊಳ್ಳೋ, ಅದು ಕೂಡ ಬೇಡ ಅಂತ ಹೇಳ್ತಾ ಈ ದೀಕ್ಷೆಯಲ್ಲಿ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ. ಸಮಸ್ತ ಅಯ್ಯಪ್ಪ ದಾರಿಗಳಿಗೆಲ್ಲ ಶುಭ ಆಗಲಿ, ಶ್ರದ್ಧಾಭಕ್ತಿಯಿಂದ ನಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.